ಚಿತ್ರದುರ್ಗದ ಸೈನ್ಸ್ ಕಾಲೇಜು ಆವರಣದಲ್ಲಿ ಸಸಿಗಳನ್ನು ನೆಡುವ ಮೂಲಕ ವಿನೂತನವಾಗಿ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಲಾಯಿತು. ಇನ್ನು ಅಂಬೇಡ್ಕರ್ ಜಯಂತಿ ಹಿನ್ನೆಲೆ ಭೀಮಗರ್ಜನೆ ಸೇವಾ ರಾಜ್ಯ ಸಮಿತಿ ವತಿಯಿಂದ ಸೈನ್ಸ್ ಕಾಲೇಜು ಆವರಣದಲ್ಲಿ ಅಂಬೇಡ್ಕರ್ ಅವರ ನೆನಪಿಗಾಗಿ ಅರಳಿ ಮರ, ಅಶೋಕ ಟ್ರೀ ಮತ್ತು ಇನ್ನೂ ಕೆಲವು ಸಸಿಗಳನ್ನು ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ವನ್ಯಜೀವಿ ಅರಣ್ಯಾಧ್ಯಕ್ಷರಾದ ಮಹಂತೇಶ್ ಅರಸು ಮತ್ತು ಡಾಕ್ಟರ್ ಸ್ವಾಮಿಯವರು, ನಗರಸಭಾ ಸದಸ್ಯರಾದ ದೀಪು, ಭೀಮಗರ್ಜನೆ ರಾಜ್ಯಾಧ್ಯಕ್ಷರಾದ ಅವಿನಾಶ್ ಕೆ, ಸಾಮ್ರಾಟ್ ಯುವ ಘಟಕ ರಾಜ್ಯಾಧ್ಯಕ್ಷರಾದ ಶ್ರೀಧರ್ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್, ರಾಜ್ಯ ಸಹ ಕಾರ್ಯದರ್ಶಿ ಸಂತೋಷ್, ಭೀಮಗರ್ಜನೆ ಸಮಿತಿ ಪದಾಧಿಕಾರಿಗಳು ಹಾಜರಿದ್ದರು. ಇನ್ನು ವಿಶೇಷವಾಗಿ ಸಸಿಗಳನ್ನು ನೆಡುವ ಮೂಲಕ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಿದ್ದು, ಪರಿಸರ ಉಳಿಸಿ ಬೆಳೆಸಿ ಮುಂದಿನ ಸಮಾಜಕ್ಕೆ ಹಸಿರು ಉಳಿಸುವಂತೆ ಅಂಬೇಡ್ಕರ್ ಜಯಂತಿ ಮೂಲಕ ಕರೆ ನೀಡಿದ್ದಾರೆ. ಕ್ರಿಯಾಶೀಲ ಯುವಕರು, ನನ್ನ ನೆಚ್ಚಿನ ಸಹೋದರರಾದಂಥ ದೀಪು ಅವರ ಕುಟುಂಬ ಮಗ ಮತ್ತು ಮಗಳು ಬಂದಿರೋಂಥದ್ದು. ಹಾಗಾಗಿ ಮಕ್ಕಳಿಗೂ ಕೂಡ ಪರಿಸರ ಪ್ರಜ್ಞೆಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡುವ ಜೊತೆಗೆ ಡಾಕ್ಟರ್ ಸ್ವಾಮಿ ಸರ್ ಕ್ರಿಯಾಶೀಲ ಗಾಂಧಿವಾದಿಗಳು, ಸದಾಕಾಲವೂ ಪರಿಸರದ ಬಗ್ಗೆ ಪ್ರಜ್ಞೆಯನ್ನು ಇಟ್ಟುಕೊಂಡಿರುವಂಥವರು ಮತ್ತು ತಂಡವನ್ನು ಕಟ್ಟುವ ಮೂಲಕ ಚಿತ್ರದುರ್ಗವನ್ನು ಬಯಲುಸೀಮೆಯನ್ನು ಮಲೆನಾಡಾಗಿ ಪರಿವರ್ತಿಸುವ ಒಂದು ತಂಡ ರಚನೆ ಮಾಡಿರುವಂಥವ್ರು. ಹಾಗಾಗಿ ನಮ್ಮ ಕಳಕಳಿ ಏನಂತಂದರೆ, ಈಗ ನಾವು ಟ್ರೀ ಹಾಕಿದ್ದೇವೆ, ಗಿಡಗಳ ಸಸಿಗಳನ್ನ ಹಾಕಿದ್ದೇವೆ. ಈಗ ಒಂದು ಮಾತು ನಾವು ಕೇಳಿದ ತಕ್ಷಣ ದೀಪರವರು ತುಂಬ ಖುಷಿಯಾಗಿ ಬಂದಿದ್ದಕ್ಕೆ ಗಾರ್ಡ್ಗಳು ಬೇಕು, ಅಂದರೆ ಸಪೋರ್ಟ್ ಆಗಿ ಅದಕ್ಕೆ ರಕ್ಷಣಾತ್ಮಕವಾಗಿ ಬೇಕು ಅಂದಾಗ ಅವ್ರು ಒಪ್ಕೊಂಡಿದ್ದಾರೆ. ನಮ್ಮ ಕಳಕಳಿ ಅಂದರೆ ನಾವು ನೆಡುವಂಥ ಗಿಡಗಳಿಗೆ ಪ್ರೀತಿಯಿಂದ ದಾನಿಗಳು ಮುಕ್ತವಾಗಿ ಮುಂದೆ ಬಂದು ಟ್ರೀ ಗಾರ್ಡನ್ನು ಕೊಡಿಸುವ ಮೂಲಕ ನಮ್ಮ ಗಿಡಗಳನ್ನು ಸಂರಕ್ಷಣೆ ಮಾಡಬೇಕು ನಾನು ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ. ಡಾಕ್ಟರ್ BR ಅಂಬೇಡ್ಕರ್ ಜಯಂತಿಯ ಸ್ಮರಣೆಯ ಈ ಮೂಲಕ ನಮ್ಮ ಭೀಮಗರ್ಜನೆಯ ಅಧ್ಯಕ್ಷರಂತ ಅವಿನಾಶ್ ಮತ್ತು ತಂಡಕ್ಕೆ ವಿಶೇಷವಾದಂಥ ಅಭಿನಂದನೆಗಳು. ಸ್ವಾಮಿ ಸರ್ ಮತ್ತು ಸಲೀಂ ಅವರಿದ್ದಾರೆ. ಈ ಕಾಲೇಜಿನ ಒಂದು ವಿಶೇಷವಾದಂಥ ಕಿಡಿ ನಾನು ಕೂಡ ಭಾವಿಸ್ತೇನೆ. ಹಾಗಾಗಿ ಶಾಸಕ KC ವೀರಪ್ಪರವರ ಆತ್ಮೀಯ ಒಡನಾಡಿಗಳವರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಸಪೋರ್ಟನ್ನು ಕೊಟ್ಟರ ಅಂಥದ್ದು. ಅಂತಂದರೆ ಶಾಸಕರ ಜೊತೆಗಿರುವಂಥವ್ರು ಅಂತಂದರೆ ಅಲ್ಲಿ ಪೂರ್ಣ ಪ್ರಮಾಣ ನಾಗರಿಕರು ಅಂತ ಗಿಡಗಳನ್ನು ಮರಗಳನ್ನು ಉಳಿಸ್ಬೇಕು ಅಂತ ಎಲ್ಲರೂ ಉಳಿಸ್ಬೇಕಂತ ಹೋಗ್ತಿದ್ದಾರೆ. ನಾವು ಜೊತೆಗೆ ಗಿಡವನ್ನು ನೆಟ್ಟು ಬೆಳೆಸ್ಬೇಕಂತ ಪ್ರಯತ್ನ ಮಾಡ್ತಿದ್ದೇವೆ. ಹಾಗಾಗಿ ಅಂಬೇಡ್ಕರ್ ಜಯಂತಿಯ ಈ ನಿಮಿತ್ತ ಪ್ರತಿಯೊಬ್ಬರು ಕೂಡ ಕೇವಲ ಅಂಬೇಡ್ಕರ್ ಜಯಂತಿ ಅಂತಲ್ಲ, ನಿಮ್ಮ ಜನ್ಮದಿನಾಚರಣೆಗಳಿಗೆ ಒಂದೊಂದು ಗಿಡಗಳನ್ನು ನೆಡುವ ಮೂಲಕ ಪ್ರಯತ್ನ 10 ಗಿಡಗಳನ್ನು ಕೊಡುಗೆ ಕೊಡುವ ಮೂಲಕ ನೀವು ಪರಿಸರ ಪ್ರೀತಿಗೆ ಪಾತ್ರರಾಗಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಅಂಬೇಡ್ಕರ್.